ನನ್ನ ಪ್ರೀತಿಯ ಓದುಗ ಮಿತ್ರರೇ, ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಸೆಪ್ಟೆಂಬರ್ 11ರ ಒಂದು ಕರೆಂಟ್ ಅಫೇರ್ಸನ್ನು ನಿಮಗೋಸ್ಕರ ತಂದಿದ್ದೀನಿ. ಯಾರೆಲ್ಲ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿನ ನಡೆಸಿದ್ರು, ಸೊ ಅವರಿಗೆ ಇದು ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ ನೋಡಿ, ಮೊದಲೇ ಕ್ವಶನ್ ನೋಡ್ಕೋಣ. ಮೊದಲೇ ಕ್ವಶನ್ ಬಂದು, ವಿಚ್ ರೇಟಿಂಗ್ಸ್ ಹ್ಯಾಸ್ ರೈಸ್ಡ್ ಇಂಡಿಯಾಸ್ GDP ಗ್ರೌತ್ ಫಾರ್ಕಾಸ್ಟ್ ಫಾರ್ 2025-26 ಮೈನ್ಲಿ ಡ್ಯೂ ಟು, ಅಂದರೆ 2025-26ರ ಒಂದು GDP ಅಂತಕ್ಕಂಥದ್ದು ಬೆಳವಣಿಗೆ ಆಗಲಿಕ್ಕೆ ಮುಖ್ಯ ಕಾರಣ ಅಂತ ಅಂದರೆ ಏನು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಅಗ್ರಿಕಲ್ಚರ್ ಬೂಮ್, ಆಪ್ಷನ್ ಬಿ ಹೈ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್, ಆಪ್ಷನ್ ಸಿ ಸ್ಟ್ರಾಂಗ್ ಸರ್ವಿಸ್ ಸೆಕ್ಟರ್ ಪರ್ಫಾರ್ಮೆನ್ಸ್, ಆಪ್ಷನ್ ಡಿ ರೈಸ್ ಇನ್ ಫಾರಿನ್ ಇನ್ವೆಸ್ಟ್ಮೆಂಟ್. ಏನಾಗಿದೆ ಅಂತ ಹೇಳಿದ್ರೆ, ನಾವು 6.5% GDP ಬೆಳವಣಿಗೆ ಆಗುತ್ತೆ ಈ ವರ್ಷ ಅಂತ ಹೇಳಿ ಲೆಕ್ಕವನ್ನು ಹಾಕಲಾಗಿತ್ತು. ಆದರೆ ಈ ಬಾರಿ ಏನಾಗಿದೆ ಅಂದರೆ 7.8% ಏನಾಗಿದೆ ಅಂದರೆ GDP ಅಂತಕ್ಕಂಥದ್ದು ಬೆಳವಣಿಗೆ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಸರ್ವಿಸ್ ಸೆಕ್ಟರಲ್ಲಿ ತುಂಬ ಚೆನ್ನಾಗಿ ಏನು ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಅಥವಾ GDP ಅಂತಕ್ಕಂಥದ್ದು ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಆಗಿದೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಆಯಿತು, ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿರಿ. ಭಾರತವು ಇತ್ತೀಚೆಗೆ ಗೆದ್ದ ಹಾಕಿ ಏಷ್ಯಾ ಕಪ್ ಪ್ರಶಸ್ತಿಯನ್ನು ಯಾರಿಗೆ ಅರ್ಪಿಸಿತ್ತು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಫ್ಲಡ್ ರಿಲೀಫ್ FTC, ಆಪ್ಷನ್ ಬಿ NDRF ವಿತ್ ಸೇನೆ, ಆಪ್ಷನ್ ಸಿ ಯುನಿಸೆಫ್, ಆಪ್ಷನ್ ಡಿ ರೆಡ್ ಕ್ರಾಸ್. ಈ ಹರ್ಮನ್ಪ್ರೀತ್ ಸಿಂಗ್ ಅವರ ಒಂದು ಏನು ಟೀಮ್ ಇದೆ, ಅದು ಏನು ಹಾಕಿ ಟೀಮ್ ಇದೆ. ಸೊ ಇದು ಏನಾಗಿತ್ತು ಅಂತ ಹೇಳಿದ್ರೆ, ಈ NDRF ಮತ್ತು ಸೇನೆಗೆ ಈ ಒಂದು ಏಷ್ಯಾ ಕಪ್ಪನ್ನು ಅವರಿಗೋಸ್ಕರ ಅಂತೇಳಿ ಮುಡುಪಾಗಿಟ್ಟಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ, ಇವರ ಒಂದು ಕೊಡುಗೆ ಏನು ಈ ಬಾರಿ ಪ್ರವಾಹ ಆದಾಗ ಇವರ ಒಂದು ಕರ್ತವ್ಯಕ್ಕೆ ಮೆಚ್ಚಿ ಅವರ ಒಂದು ಅಂದರೆ ಹಾಕಿ ಒಂದು ಟೀಮ್ನ ಸಾಮಾಜಿಕ ಕಳಕಳಿಯನ್ನು ತೋರಿಸಿದರೆ ಇದು ತುಂಬ ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಮೂರನೇ ಕ್ವಶನ್ನು, G20 ಸಮ್ಮೇಳನದಲ್ಲಿ ಅನೌಪಚಾರಿಕ ಗಡಿ ಚರ್ಚೆಗಳು ಯಾರ ನಡುವೆ ನಡೆದವು? ಸೊ ಯಾರ್ಯಾರ ಮಧ್ಯೆ ನಡೆದವು ಅನೌಪಚಾರಿಕ ಗಡಿ ಚರ್ಚೆಗಳು ಅಂಥೇಳಿ, ಭದ್ರತೆ ಕುರಿತಾಗಿರ್ಬೋದು ಅಥವಾ ಪರಸ್ಪರ ಸೌಹಾರ್ದತೆ ಕುರಿತಾಗಿರ್ಬೋದು. ಈ ಒಂದು ಚರ್ಚೆಗಳು ಯಾರ ಮಧ್ಯೆ ನಡೆದವಪ್ಪ ಅಂತ ಹೇಳಿದ್ರೆ, ಆಪ್ಷನ್ ಎ UK ಭಾರತ, ಆಪ್ಷನ್ ಬಿ US ಮತ್ತು ಭಾರತ, ಆಪ್ಷನ್ ಸಿ ಚೀನಾ ಮತ್ತು ಭಾರತ, ಆಪ್ಷನ್ ಡಿ ಆಸ್ಟ್ರೇಲಿಯಾ ಮತ್ತು ಭಾರತ. ಸೊ ಇದಕ್ಕೆ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ. US ಮತ್ತು ಭಾರತ, ಅಮೆರಿಕ ಮತ್ತು ಭಾರತ ನಡುವೆ ಈ ಒಂದು ಗಡಿ ಚರ್ಚೆಯ ಒಂದು ಒಪ್ಪಂದಗಳು ಮಾಡಿಕೊಂಡು ಟ್ರಂಪ್ ಮತ್ತು ಡೊನಾಲ್ಡ್ ಟ್ರಂಪ್, ಅಮೆರಿಕದ ಡೊನಾಲ್ಡ್ ಟ್ರಂಪ್ ಮತ್ತು ಭಾರತ ಮೋದಿ ನಡುವೆ ನಡೆದವು. ಸೊ ಇದು ಒಂದು ಬಿಗ್ ರಿಲೀಫ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಭಾರತಕ್ಕೆ ಸುಂಕದ ಒಂದು ಹೆಚ್ಚಳವನ್ನು ಈ ರೀಸೆಂಟಾಗಿ ನಾವು ನೋಡಿದ್ವಿ. ಸೊ ಇದರ ಆದಮೇಲೆ ಸ್ವಲ್ಪ ರಿಲೀಫ್ ಕಾಣ್ಬೋದು ಇಬ್ಬರ ಮಧ್ಯೆನೂ ಕೂಡ, ಅಂದರೆ ಭಾರತ ಮತ್ತು ಅಮೆರಿಕದ ಮಧ್ಯೆ ಕೂಡ ಉತ್ತಮವಾದ ಸಂಬಂಧ ಬೆಳೀಬೋದು ಅಂತಲೇ ಹೇಳ್ಬೋದು. ಸೊ ನೋಡಿ, ನೆಕ್ಸ್ಟು ನಾಲ್ಕನೇ ಕ್ವಶನು, ಇತ್ತೀಚೆಗೆ ಇಸ್ರೋ ಯಶಸ್ವಿಯಾಗಿ ಉಡಾವಣೆ ಮಾಡಿದ PSLV C-59 ಮಿಷನ್ ಪ್ರಮುಖ ಉದ್ದೇಶವೇನು? ಆಪ್ಷನ್ ಎ ಲೂನಾರ್ ಸರ್ಫೇಸ್ ಸ್ಟಡಿ, ಆಪ್ಷನ್ ಬಿ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್, ಆಪ್ಷನ್ ಸಿ ನ್ಯಾವಿಗೇಷನ್ ಸ್ಯಾಟಲೈಟ್ ಟೆಸ್ಟಿಂಗ್, ಆಪ್ಷನ್ ಡಿ ಆಸ್ಟ್ರಾಯ್ಡ್ ಟೆಸ್ಟಿಂಗ್. ಸೊ ಇದಕ್ಕೆ ಇದು ನಮ್ಮ ಮುಖ್ಯ ಒಂದು PSLV ಅಂದರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಮತ್ತು GSLV ನಿಮಗೆಲ್ಲ ಗೊತ್ತಿರಬೇಕು. PSLV ಅಂದರೆ GSLV ಅಂದರೆ, ಮತ್ತು ಇದು ರೀಸೆಂಟಾಗಿ ಯಾಕೆ ಉಡಾವಣೆ ಮಾಡಿದಪ್ಪ ಅಂತ ಹೇಳಿದ್ರೆ, ಇಸ್ರೋ ಅರ್ಥನ್ನು ಅಬ್ಸರ್ವೇಷನ್ ಮಾಡಲಿಕ್ಕೆ ಸೊ ಈ ಒಂದು ಸ್ಯಾಟಲೈಟನ್ನು ಲಾಂಚ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಗೊತ್ತಿರಲಿ, ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಸೊ ಇದನ್ನು ಅತಿ ಹೆಚ್ಚಾಗಿ ಕೇಳ್ಬೋದು. ಮತ್ತು ನೋಡಿ, ನಿನ್ನೆ ಒಂದು ನಾನು ಏನು ಹೇಳಿದ್ದೆ, ಮಾನವ ಸಹಿತ ಮೊಟ್ಟ ಮೊದಲ ಉಪಗ್ರಹ ಉಡಾವಣೆಯನ್ನು ಮಾಡಲಾಗ್ತಿದೆ. ಅದರ ಹೆಸರೇನು ಅನ್ನೋದನ್ನು ಸ್ವಲ್ಪ ಕಮೆಂಟ್ ಮಾಡಿ. ಮತ್ತು ನೋಡಿ, ಐದನೇ ಪ್ರಶ್ನೆ, ರಾಜಕೀಯ ಅಶಾಂತಿ ಕಾರಣದಿಂದ ಭಾರತ ಏರ್ಲೈನ್ಸ್ ಯಾವ ಸ್ಥಳಕ್ಕೆ ಹಾರಾಟ ಸೇವೆಯನ್ನು ಸ್ಥಗಿತಗೊಳಿಸಿದೆ? ಅಂದರೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಶಾಂತಿ ಉಂಟಾಗಿದೆ, ಅದಕ್ಕಾಗಿ ನಮ್ಮ ಒಂದು ಏರ್ಲೈನ್ಸ್ ಏನಿದೆ ಬಂದ್ ಆಗಿದೆ ಅಂತೇಳಿ ಕ್ವಶನ್ನ ಕೇಳಿದ್ದಾರೆ. ಆಪ್ಷನ್ ಎ ಬೀಜಿಂಗ್, ಆಪ್ಷನ್ ಬಿ ಕಾಠ್ಮಂಡು, ಆಪ್ಷನ್ ಸಿ ಕೊಲಂಬೋ, ಆಪ್ಷನ್ ಬಿ ದುಬೈ. ಸೊ ನಿಮಗೆ ನೀವು ಇತ್ತೀಚಿನ ನ್ಯೂಸ್ ನೋಡ್ತಾ ಇರ್ಬೋದು, ನೇಪಾಳದಲ್ಲಿ ಏನು ಆಗ್ತಿದೆ ಅಂತ ಹೇಳಿದ್ರೆ ಕಾಠ್ಮಂಡುವಿನಲ್ಲಿ ರಾಜಕೀಯ ಅಶಾಂತಿ ಉಂಟಾಗ್ತಾ ಇದೆ. ಸೊ ಇಲ್ಲಿಗೆ ಒಂದು ಸಾರ್ವಜನಿಕ ಹಿತದೃಷ್ಟಿಯಿಂದ, ಏನು ಪ್ರಯಾಣಿಕರ ಹಿತದೃಷ್ಟಿಯಿಂದ ನಾವು ಏರ್ಲೈನ್ ಸೇವೆಯನ್ನು ಸ್ವಲ್ಪ ಸ್ಥಗಿತಗೊಳಿಸಿದ್ದಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಇನ್ನು ಸುಪ್ರೀಂ ಕೋರ್ಟ್ ಚುನಾವಣೆಯಲ್ಲಿ ಹೆಚ್ಚುವರಿ ಗುರುತಿಸುವಿಕೆಯಾಗಿ ದಾಖಲೆಗಳಾಗಿ ಯಾವುದನ್ನು ಒಪ್ಪಿಕೊಂಡಿದೆ?
ಅಂದರೆ ಈಗೇನು ಮತದಾರರ ಪಟ್ಟಿ ಇದ್ದಾರೆ ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಯಾವುದು ಒಂದು ಮುಖ್ಯವಾಗಿ ಬೇಕು, ಯಾವುದನ್ನು ಒಪ್ಕೋಬೇಕು ಅಂತ ಹೇಳಿ ಕೇಳಿದ್ದಾರೆ. ಸೊ ಅದಕ್ಕೆ ಆಪ್ಷನ್ ಎ ಪಾಸ್ಪೋರ್ಟ್, ಆಪ್ಷನ್ ಬಿ ಆಧಾರ್ ಕಾರ್ಡ್, ಆಪ್ಷನ್ ಸಿ ಪ್ಯಾನ್ ಕಾರ್ಡ್, ಆಪ್ಷನ್ ಡಿ ಡ್ರೈವಿಂಗ್ ಲೈಸೆನ್ಸ್. ಇದರಲ್ಲಿ ಸೊ ಹೆಚ್ಚುವರಿಯಾಗಿ ಆಧಾರ್ ಕಾರ್ಡನ್ನು ನೀವು ಗುರುತಿಸುವಿಕೆಗಾಗಿ, ಒಬ್ಬ ವ್ಯಕ್ತಿಯ ಓಟನ್ನು ಗುರುತಿಸುವಿಕೆಗಾಗಿ ಮತದಾರ ಪಟ್ಟಿಯನ್ನು ಪಟ್ಟಿ ಮಾಡಲಿಕ್ಕೆ ಇದನ್ನು ನೀವು ಬಳಸ್ಕೋಬೋದು ಅಂತ ಹೇಳಿದ್ದಾರೆ. ಆದರೆ ಇದು ಕಡ್ಡಾಯ ಅಲ್ಲ. ಏನು ವೋಟಿಂಗ್ ಹಾಕಿ ವೋಟ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಹಂಗಂದ್ರೆ ಆಧಾರ್ ಕಾರ್ಡ್ ತೊಗೊಂಡು ಹೋಗಲೇಬೇಕಾ ಹಂಗಂತ ಏನಿಲ್ಲ. ಬಟ್ ಇದನ್ನು ಗುರುತು ಮಾಡಲಿಕ್ಕೆ ಇದನ್ನು ಬಳಸ್ಬೋದು ಅಂತ ಹೇಳಿದ್ದಾರೆ. ಓಕೆನಾ. ನೆಕ್ಸ್ಟು 7ನೇ ಕ್ವಶನು, ಕಂಬೈನ್ಡ್ ಕಮಾಂಡರ್ಸ್ ಕಾನ್ಫರೆನ್ಸ್ CCC 2025 ಮುಖ್ಯ ಥೀಮ್ ಏನು ಅಂತಂದರೆ, ನೋಡಿ ಈ ಸರಿ ನಮ್ಮ ಸೇನೆಯ ಒಂದು ಬಲವರ್ಧನೆಗಾಗಿ ಮತ್ತು ಮುಂದೆ ಭವಿಷ್ಯದಲ್ಲಿ ಆಗಬಹುದಾದ ಯುದ್ಧಗಳಿಗಾಗಿ ಭಾರತ ಸೇನೆಯನ್ನು ಸಜ್ಜು ಮಾಡಲಿಕ್ಕೆ ಒಂದು ಕಾನ್ಫರೆನ್ಸ್ ಮಾಡಿದರೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಇಯರ್ ಆಫ್ ಟ್ರಾನ್ಸ್ಫರಿಂಗ್ ಫಾರ್ ದ ಫ್ಯೂಚರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಸ್ವಲ್ಪ ಇದ್ರ ಬಗ್ಗೆ ನೋಡ್ಕೊಳ್ರಿ. ಯಾರೆಲ್ಲ ಈ GDS SSC ಅದ್ರ ಬಗ್ಗೆ ಎಕ್ಸಾಮ್ ನಡೆಸ್ತಾ ಇದ್ದೀರ, ತಯಾರಿ ಮಾಡ್ತಿದ್ರು, ಅದು ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ, ಇಂಡಿಯಾ ಇಸ್ರೇಲ್ ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್ ಅಂದರೆ BLA ವಾಸ್ ಸೈನ್ಡ್ ಇನ್ ವಿಚ್ ಪ್ಲೇಸ್, ವಿಚ್ ಸಿಟಿ. ಅಂದರೆ ಭಾರತ ಮತ್ತು ಇಸ್ರೇಲ್ ಮಧ್ಯೆ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದವನ್ನು ಎಲ್ಲಿ ಮಾಡಿಕೊಳ್ಳಾಯಿತು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ನ್ಯೂ ಡೆಲ್ಲಿ, ಆಪ್ಷನ್ ಡಿ ತೆಲ್-ಅವೀವ್, ಜೆರುಸಲೇಮ್. ಸೊ ಇದನ್ನು ನ್ಯೂ ಡೆಲ್ಲಿಯಲ್ಲಿ ನಾವು ಈ ಒಂದು ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಸೊ ಇದು ಎರಡೂ ದೇಶಗಳ ಮಧ್ಯೆ ಏನು ಆರ್ಥಿಕವಾಗಿ ಮತ್ತು ಕೃಷಿ ಕ್ಷೇತ್ರದಲ್ಲಿ ಮತ್ತು ಹೆಚ್ಚಿನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಎರಡೂ ದೇಶಗಳು ಏನೋ ಹೂಡಿಕೆಯನ್ನು ಮಾಡ್ಬೋದು ಮತ್ತು ಅದು ಹೂಡಿಕೆಯನ್ನು ವಿಸ್ತರಣೆಗೊಳಿಸಲಿಕ್ಕೆ ಈ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆನೂ ನೋಡ್ಕೊಳ್ಳಿ. ಯಾವ್ಯಾವ ದೇಶದ ಮಧ್ಯೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಂಡಿಯಾ ಮತ್ತು ಇಸ್ರೇಲ್ ಮಧ್ಯೆ. ಎಲ್ಲಿ ಅಂತ ಅಂದರೆ ನ್ಯೂ ಡೆಲ್ಲಿ ಅಂತ. ನೆಕ್ಸ್ಟು, ಚುನಾವಣೆ ತಿದ್ದುಪಡಿ ಪಟ್ಟಿಯಲ್ಲಿ ಆಧಾರನ್ನು ಯಾವ ರೂಪದಲ್ಲಿ ಒಪ್ಪಿಕೊಂಡಿದೆ ಇದು ಕೇಳಿದೆ. ನಾವಾಗಲೇ ಹೇಳಿದ್ನಲ್ಲ, ಪಾಸ್ಪೋರ್ಟ್ ಮಾತ್ರ ಹೆಚ್ಚುವರಿ ದಾಖಲೆ, ಕೇವಲ ಪ್ಯಾನ್, ಬ್ಯಾಂಕ್ ಸ್ಟೇಟ್ಮೆಂಟ್. ಅಂದರೆ ಇದು ಏನಪ್ಪ ಅಂತ ಹೇಳಿದ್ರೆ ತಿದ್ದುಪಡಿ ಮಾಡಲಿಕ್ಕೆ ಹೆಚ್ಚುವರಿ ದಾಖಲೆಯಾಗಿ ಇದನ್ನು ಆಧಾರ್ ಕಾರ್ಡನ್ನು ಒಪ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್. ಸ್ವಲ್ಪ ಇದ್ರ ಬಗ್ಗೆ ಗಮನ ಇರಲಿ. ನೆಕ್ಸ್ಟು 10ನೇ ಪ್ರಶ್ನೆ, ರೀಸೆಂಟ್ಲಿ ವಿಚ್ ಇಂಡಿಯಾ ಸ್ಟೇಟ್ ಲಾಂಚ್ಡ್ ದ ಗ್ರೀನ್ ಹೈಡ್ರೋಜನ್ ಪಾಲಿಸಿ 2025 ಟು ಬೂಸ್ಟ್ ರಿನ್ಯೂವಬಲ್ ಎನರ್ಜಿ ಅಂತ ಕೇಳಿದ್ದಾರೆ. ಅಂದರೆ 2025ರಲ್ಲಿ ಹೈಡ್ರೋಜನ್ ಪವರನ್ನು ಹೆಚ್ಚಿನ ಮಾಡಲಿಕ್ಕೆ ಗ್ರೀನ್ ಹೈಡ್ರೋಜನ್ ಪಾಲಿಸಿಯನ್ನು ಯಾವ ಒಂದು ರಾಜ್ಯ ಪಾಲಿಸ್ತಾ ಇದೆ ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ ಡಿ ಮಹಾರಾಷ್ಟ್ರ. ಗುಜರಾತ್ ರಾಷ್ಟ್ರವು ಈ ಬಾರಿ ಗ್ರೀನ್ ಹೈಡ್ರೋಜನ್ ಪಾಲಿಸಿಯನ್ನು ಪಾಲಿಸ್ತಾ ಇದೆ. ಏನಪ್ಪ ಅಂತ ಹೇಳಿದ್ರೆ ಮರುಬಳಕೆ ಮಾಡಬಹುದಾದ ಇಂಧನ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಮತ್ತು ಏನಪ್ಪ ಅಂತ ಹೇಳಿದ್ರೆ ಜೈವಿಕ ಸಂಪತ್ತನ್ನು ಹೆಚ್ಚಲಿಕ್ಕೆ ಮತ್ತು ಗ್ರೀನ್ ಹೈಡ್ರೋಜನ್ನ ಮುಖ್ಯ ಉತ್ಪಾದಕ ರಾಷ್ಟ್ರವಾಗಿ ಭಾರತವನ್ನು ಮಾಡಲಿಕ್ಕೆ ಈ ಒಂದು ಉದ್ದೇಶದಲ್ಲಿ ಇಟ್ಕೊಂಡು ಗ್ರೀನ್ ಹೈಡ್ರೋಜನ್ ಪಾಲಿಸಿಯನ್ನು ಗುಜರಾತನ್ನು ಪಾಲಿಸ್ತಾ ಇದೆ. ಸೊ ಇದ್ರ ಬಗ್ಗೆಯೂ ಗೊತ್ತಿರಲಿ ನಿಮಗೆ. ಇನ್ನು ಈ ಎಲ್ಲ ಪ್ರಶ್ನೆಗಳು ನಿಮ್ಗೆ ಇಷ್ಟ ಇದೆ, ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಒಂದು ನೆಕ್ಸ್ಟ್ ವಿಡಿಯೋ ಯಾವುದೇ ವಿಷಯ ಆಗಿ ಏನಾದರೂ ಇದ್ದರೆ ನನ್ನ ಕಮೆಂಟ್ ಮಾಡಿ. ಓಕೆ, ಧನ್ಯವಾದಗಳು. ಶುಭ ದಿನ.